ಒಂದು ನಿಮಿಷ 0.5. ಹಾಂ, ಬಂದ ತಕ್ಷಣ ಮಳೆ ಬರಬೇಕು, ತಣ್ಣಗೆ ಹಾಕ್ಬೇಕು ಆಯ್ತಾ. ತಲೆ ಬಿಸಿ ಆದಾಗ ನೀರು ಬಿದ್ದರೆ ತಣ್ಣಗಿರ್ತದೆ. ತಲೆಗೆ ಎಣ್ಣೆ ಹಾಕೊಂಡ್ರು ಬೈ ಹೆಂಗಿದೆ WMD ಬೆಂಗಳೂರಲ್ಲಿ ಇದೆ ಬ್ರೋ. ನಾನು ಗಾಡಿ ಎತ್ಕೊಂಡು ಹೋಗ್ತಾನೆ ಈಗ ಬೆಳ್ಳಕ್ಲೇ. ಚಲೋ ಅಮ್ಮಡ ಕಾರ್ ವ್ಲಾಗ್ ಈಗ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಬಿದ್ದುಗೌಡ್ರು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ಸೊ ಇವತ್ತೇನಪ್ಪ ಅಂದ್ರೆ ಮಸ್ತ್ ದಿನ ನೋಡ್ತಾ ಇರ್ಬೋದು. ಬೆಳಗ್ಗೆ ಎದ್ದು ಜಿಂಚಾಕಾಗಿ ರೆಡಿ ಇದ್ದೀನಿ. ಟೈಮ್ ಆಲ್ಮೋಸ್ಟ್ 6:30 ಆಗಿದೆ. ಸೊ 6:30 6:45 ಹತ್ರನೇ ಆಗಿದೆ. ಇವತ್ತೇನಪ್ಪ ಅಂದರೆ WMD ಇದೆ. ಸೊ ಜಾಸ್ತಿ ನಾನು ಇಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ನೈಟ್ ನಿದ್ದೆ ಸಹ ಮಾಡಿಲ್ಲ. ಬೆಳಗಿನ ಜಾವ 4:15 ಮಲಗಿ ತಿರ್ಗಿ 6:15 ಇದ್ದು ರೆಡಿಯಾಗಿದ್ದೀನಿ. ಈಗ ಕಣ್ಣಿನ್ನೂ ಉರಿತಾ ಇದೆ. ಸೊ ಮುಂದಿನ ಮಾತುಗಳೆಲ್ಲನೂ ನಿಮಗೆ ಒಂದವೇ ನನ್ನ POVಲಿ ಹೇಳ್ತೀನಿ. ಸೊ ಏನು ಕತೆ, ಹೆಂಗೆ, ಏನಿವತ್ತು WMD, ಏನು WMD ಅಂದರೆ ಹೆಂಗಿರುತ್ತೆ WMD ಅಂತ ಎಲ್ಲನೂ ನಿಮಗೆ ತೋರಿಸ್ತೀನಿ. ಜೊತೆಗೆ ನನ್ನ ಸ್ನೇಹಿತರು, ಕೆಲವೊಂದು ಇನ್ಫ್ಲೂಯೆನ್ಸರ್ಸ್ಗಳು ತುಂಬ ಜನ ಬರ್ತಾ ಇದ್ದಾರೆ. ಎಲ್ಲರೂ ಮಾತಾಡ್ಸೋಣ. ಅದು ನಮ್ಮ ಗಣಿಬ್ರು ಕೂಡ ಬರ್ತೀನಿ ಬ್ರೋ ಮಧ್ಯಾಹ್ನ ಅಂದಿದ್ದಾರೆ. ಸೊ ಯಾರ್ಯಾರು ಬರ್ತಾರೆ ಎಲ್ಲರೂ ಮಾತಾಡ್ಸೋಣ ಹೇಗಿದೆ. ಆ್ಯಂಡ್ ನಮ್ಮದೇ ಆದ ಸ್ವಂತ ಕೆಫೆ ಕೂಡ ಅಲ್ಲಿ ಹಾಕಿದ್ದೀವಿ, .ಕೆಫೆ. ಸೊ ಎಲ್ಲ ಹೇಗಿರುತ್ತೆ ಏನು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಓಕೆ ಬಾಯ್ಸ್, ಗಿರಣ ಮನೆ ಹತ್ರ ಬಂದಿದ್ದಾಯಿತು. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಲಿಲ್ಲ, ನೋಡಿದ್ರಲ್ಲ ಮುಂಚೆ. ಗಿರಣ ಅವ್ರು ಕಾರ್ ಎತ್ಕೊತ ಇದ್ದಾರೆ. ರೆಡ್ ಬುಲ್ ಒಳಗೆ ನಿಂತೈತೆ. ರೆಡ್ ಬುಲ್ಲು ಮಧ್ಯಾಹ್ನ ಬರುತ್ತೆ ಮೋಸ್ಟ್ ಪ್ರಾಬಬ್ಲಿ. ಸೊ ಈಗ ಪೀಸಾಗೆ ಹೊರಡುವ. ತಲೆ ಕೆಟ್ಟೋಗ್ಬಿಟ್ಟಿದ್ದು ಗುರು. ಗಾಡೀಲಿ ಚೂರು ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಸ್ಬೇಕು. ಪ್ಲಸ್ ಏನೋ ಫುಲ್ ಆ್ಯಂಡ್ ಲೀಕ್ ಆಗ್ತಿದೆಯಾ, ನಾನು ನೋಡೋದೇ ಮರ್ತ್ಕೊಂಬಿಟ್ಟೆ. ಫುಲ್ ರೆಡಿ ಮಾಡ್ಸಿದಾರ. ಏನು ಲೀಕೇಜ್ ಕಾಣ್ತಾ ಇಲ್ಲ ಅನ್ಕೊತೀನಿ. ಇಲ್ಲ, ಏನೂ ಲೀಕೇಜ್ ಇಲ್ಲ. ಕೂಲೆಂಟು ಹೋಗ್ಬಿಟ್ಟಿದೆ. ಆದರೆ ಇದು ಹಾಕೋ ನೆಟ್ಟನ್ನು ಜೋರಾಗಿ ಹಾಕಿ ತೂತು ಮಾಡಿ ಅಲ್ಲಿಂದ ರಕ್ತ ಕಡ್ದಂಗೆ ಕಡಿತಾಯಿತ್ತು ಕೂಲೆಂಟು. ಒಂದು ಕಡೆ ಬೇಜಾರು, ಒಂದು ಕಡೆ ಏನು ಮಾಡೋಕ್ಕಲ್ಲ. ಸದ್ಯಕ್ಕೆ ಈಗ ಅದೇನೋ ಜುಗಾಡ್ ಅಂತಾರಲ್ಲ ನಮ್ಮಲ್ಲಿ, ಅದನ್ನು ಮಾಡಿಸಿದ್ದೀನಿ. ನೆಕ್ಸ್ಟು ಜುಗಾಡ್ ಪಗಾಡೆಲ್ಲ ಮಾಡಿಸಲ್ಲ. ನೆಕ್ಸ್ಟು ಅದನ್ನು ರಿಪ್ಲೇಸ್ಮೆಂಟು ನೆಕ್ಸ್ಟು ಅಂದರೆ ಇನ್ನು 35,000ಕ್ಕೆ ರಿಪ್ಲೇಸ್ ಮಾಡಿಸ್ಬಿಡ್ತೀನಿ. 32,700 ಇದೆ. 35,000ಕ್ಕೆ ರಿಪ್ಲೇಸ್ ಮಾಡಿಸ್ಬಿಡ್ತೀನಿ. ಆ ಗ್ಯಾಪಲ್ಲಿ ಏನೋ ಮುಂಚೆ ಆದರೂ ಮುಂಚೆನೇ ರಿಪ್ಲೇಸ್ ಮಾಡಿಸ್ಬಿಡ್ತೀನಿ. ಸದ್ಯಕ್ಕೆ ಈಗ WMDಗೆ ಹೋಗೋಣ. ಎತ್ತಿ ಮಾಪ್ರಭುಗಳೇ ಹೊಡುವ. ಆಗಿದೆ ಅಣ್ಣ, ಸ್ಕ್ಯಾನರ್ ಕೊಡೋಣಾಗೆ. ಓಕೆ ಬಾಯ್ಸ್, ಒಂದು ಸಡನ್ ಪ್ಲ್ಯಾನ್ ಚೇಂಜು. ಸೊ ಏನಪ್ಪ ಮ್ಯಾಟ್ರ್ ಅಂದರೆ, ಕೆಫೆ ಹತ್ರ ಹೋಗಿ ಸ್ವಲ್ಪ ಐಟಮ್ಗಳೇನಿದೆ ಎಲ್ಲನೂ ಎತ್ಕೊಂಬರ್ಬೇಕು ಈಗ. ಸೊ ಇಲ್ಲಿ ನಮ್ಮ ಸ್ಟಾಲ್ ಹಾಕೋದ್ರಿಂದ ಅದಕ್ಕೆ ಈಗ ಪಟ್ಟ ಅಂತ ಗಾಡಿನ ಶೆಲ್ಲಲ್ಲಿ ಹಾಕ್ಬಿಟ್ಟು ನಾವು ಕಾರಲ್ಲಿ ಹೋಗೋಣ. ನಾನು ಗಿರಿಯೋಣ ಒಟ್ಟಿಗೆ ಒಂದೇ ಕಾರಲ್ಲಿ ಅಂತ. ನೋಡ್ರಪ್ಪ, ಯಾವುದು TS ಪ್ರಕೃತಿ TVS ಕಡೆಯಿಂದ ರೋನಿನ್ ಅಪ್ಪಾಚಿ ಗಾಡಿ ಎಲ್ಲ ಓನರ್ಗಳು ಬರ್ತಾಯಿದ್ದಾರೆ WMDಗೆ. ಯಾರು ಎಲ್ಲ ಅವರೆಲ್ಲ ಅಲ್ಲಿಗೆ ಬರ್ತಾರೆ WMDಗೆ, ಡೌಟೇ ಬೇಡ. ಫಸ್ಟಿಗೆ ಕೇಳಬೇಕು. ಪಾರ್ಕಿಂಗ್ ಸ್ಪೇಸ್ ಇರುತ್ತಲ್ಲ, ಹಾಫ್ ಆನ್ ಅವರಲ್ಲಿ ಗಾಡಿ ಹಾಕ್ಬಿಟ್ಟು ಹೋಗ್ಬೋದಾ? ಇಲ್ಲ ಹಾಕದಾ? ಓಕೆ, ಥ್ಯಾಂಕ್ ಯು. ಫೋನ್ ಬರ್ತಾಯಿದೆ. ಆಗಿರೋಣ ಶೆಲ್ಲು. ಹಾಂ, ಬಂದೆ. ಹಾರಕ್ಕಾಗತ್ತಾ? ಹಾರಲೇಬೇಕು. ಬಂದೆ. ಚಲೋ ಅಮ್ಮಡ ಕಾರ್ ವ್ಲಾಗ್ ಈಗ. ಓಕೆ ಬಾಯ್ಸ್, ಮತ್ತೆ ಡಾಮಿ ಎತ್ಕೊಂಡೆ ವ್ಲಾಗ್ ಮಾಡ್ತೀನಿ. ಯಾಕಂದರೆ ಕೆಫೆ ಹತ್ರ ಹೋಗಿದ್ದು ದುಡ್ಡು ಸೀನ್ಗಳು. ಕೆಫೆ ಹತ್ರ ಹೋಗಿ ಅದೇನೇನೋ ಆಯಿತು, ಸರಿ ಹೋಗಲಿಲ್ಲ. ಸ್ವಲ್ಪ ಹುಡುಗರು ಲೇಟ್ ಮಾಡಿಬಿಟ್ರು. ಹಂಗಾಗಿ ನಾವು ನಿಂತು ಜೊತೆಗೆ ಪ್ಯಾಕ್ ಮಾಡಿ ಬರೋದಕ್ಕೆ ಎಲ್ಲ ಲೇಟಾಗೋಯ್ತು. ಗಾಡಿದು DB ಕಿಲ್ಲರ್ ಓಪನ್, ಸೌಂಡ್ ಆನ್,
ಏನು ಬೇಸಿದೆ ಗುರು ಗಾಡೀಲಿ. ಬೇಸಿದೆ ಸೌಂಡ್ ಮಾತ್ರ. ಓಕೆ ಬಾಯ್ಸ್, ನಿಯರ್ ಬೈ ಬಂದ್ವಿ. ಚಾಮರ ವಜ್ರ ಅವಾಗಲೇ ಬಂದಿದ್ದಾಯಿತು. ಬಟ್ ಭಯಂಕರ ಕೆಲಸ ಇದರಿಂದ ಏನೂ ಮಾಡೋಕ್ಕಾಗಲಿಲ್ಲ. ಎಷ್ಟು ಗಾಡಿಗಳು ಬಂದಿದೆ ನಮ್ಮ ಕ್ಲಬ್ ಕಾರ್ತಿಕ್ಕು. ಸೊ ಕೆಫೆ ವರ್ಕಲ್ಲಿ ಯಾವುದೇ ಥರ ವ್ಲಾಗ್ ಆಗಲಿ ಎಂಜಾಯ್ಮೆಂಟ್ ಆಗಲಿ ಮಾಡೋಕ್ಕೆ ಆಗ್ತಿಲ್ಲ ಸರಿಯಾಗಿ. ಬರೀ ನಮ್ಮ ಸ್ಟಾಲ್ ತೋರಿಸ್ತೀನಿ. ನಮ್ಮ ಮೆಂಬರ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಭಯಂಕರ ಜನ ಬಂದಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ. ಬಟ್ ನಾಟ್ ಬ್ಯಾಡ್, ತುಂಬ ಜನ ಬಂದಿದ್ದಾರೆ. ಬರೀ ನೋಡೋಣ. ಹೇಳಿದ್ನಲ್ಲ ಕಾರ್ತಿಕ್ಕು ನಮ್ಮ ಕ್ಲಬ್ ಅಂತ. ಇಲ್ಲಿ ಬೌನ್ಸರ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ. ನಾನು ಗಾಡಿ ಎತ್ಕೊಂಡು ಹೋಗ್ತಾನೆ ಈಗ. ಎಲ್ಲಕ್ಲೇ ನಮ್ಮ ಗಾಡಿಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬೇರೆ ಇಲ್ಲ. ಅಣ್ಣ ತುಂಬ ಮುಚ್ತಾವನತೆಗೆ. ಎಲ್ಲೋ ಕ್ರೇಜಿ. ನಾ ಬಂದಾಗ ಬೆಳಿಗ್ಗಂತೂ ಇನ್ನೂ ಮಸ್ತಾಗಿತ್ತು. ಎಲ್ಲ ರೇ ಹೊಡಿದ್ರು ಅಂದ್ಬಿಟ್ಟು ಟೆಂಪ್ಟ್ ಆಗ್ಬಿಟ್ಟು ಆಚೆಗೆ ಬಂದ್ಬಿಟ್ಟೆ. ಕಿಚನಲ್ಲಿದ್ದವನು ಬ್ರೋ ಅಲ್ಲಿ ಫುಡ್ ಕೌಂಟ್ರಲ್ಲಿದ್ದೆ. ಅಲ್ಲಿ ನಮ್ಮ ಕೆಫೆ ಇದೆ ನಮ್ದೇನೆ. ಅಲ್ಲಿ ಟೆಂಪ್ಟ್ ಆಗೋಯ್ತು ಸೌಂಡು. ಬರ್ತೀನಿ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಬಿಲ್ಲಿಂಗ್ ಮಾಡ್ತಾಯಿದ್ದೆ. ಬಿಲ್ಲಿಂಗ್ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟೆ. ಆರೋ ಕ್ರೇಜಿ ಇತ್ತು. ಅಣ್ಣ ಬರ್ತಾವನೆ. ಬರಲಿ. ಬಟ್ ನಮ್ಮ ಗಾಡೀಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಅನ್ನೋದೆಲ್ಲ ಇಲ್ಲ. ಅದೇ ಪ್ರಾಬ್ಲಮ್. ಹೇಗಿದೆ ಫೀಲು? ಹಾಂ, ಕೊಟ್ಕೊಂಡ್ಬರ್ಬೇಕಿತ್ತು. ಹೆಂಗಿದೆ ಈಗ ಫೀಲು? ಇಂಡಿಯಾ ರೌಂಡ್ ಹಾಕೊಂಡ್ಬಂದೈತೆ. ಓಕೆ ಹಾಯ್ ಬನ್ನಿ. ಹಾಯ್ ಗಾಯ್ಸ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸಿಕ್ಕಿದ್ದು ಮತ್ತೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದು ಅಗ್ರದಲ್ಲಿ ಲೇಖರ ಸಿಕ್ಕಿದ್ದು ಈಗ ಒಂದು ವಾರ ಆಗಿದೆ. ಲಾಸ್ಟ್ ಸಾಟರ್ಡೆ ಸಮಥಿಂಗ್ ಹೋಗಿದ್ದು. ಸೊ ಬಂದೆ ಹೋಗಿ ಮಮ್ಮ. ಓಕೆ ಬರೀ ಕೆಫೆ ಹತ್ರ ಹೋಗೋಣ. ಎಲ್ಲ ಬೈಕ್ ಅಂತಾರೆ. ಕೆಫೆ ಬಿಟ್ಬಿಟ್ಟು ಇಲ್ಲಿ ತಿರ್ಗಾಡ್ತಾನೆ ಅಂತ. ಬುಕ್ಕಾಗಿ ಎಲ್ಲ ಓನ್ಲಿ ಥ್ಯಾಂಕ್ ಯು. ಹಾಂ ಬ್ರೋ, ಇದು ಕೊಡು ಬ್ಲಾಗ್ಸ್. ಓಕೆ ಬರೀ ಕೆಫೆ ಹತ್ರ ಹೋಗೋಣ. ಬರ್ತಾ ಸಾಕು. ಆಮೇಲೆ ಓಡ್ ಬರ್ತಾರಲ್ಲಿ ಸುಮ್ಮನೆ. ಆಮೇಲೆ ಸೀನ್ಗಳು ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಬೇಡ. ಕ್ರೇಜಿ ಫ್ಯಾನ್ ಮೂಮೆಂಟ್. ಬ್ಯಾರಲ್ ಕಾತ್ರ ಹೋಗ್ತಾ ಇದೀವಿ. ಬ್ಯಾರಲ್ ಭಯಂಕರ ಸೌಂಡ್ ಮಾಡ್ತಾವ್ರೆ. ವಿಚ್ ಇಸ್ ದಿಸ್? ಡುಕಾಟಿ ಅಪ್ರಿಲಾ. ತಂಕು ನಾವು ಆ ಕಡೆ ಹೋಗೋಣ. ಅಲ್ಲಿ ಬ್ಯಾರಲ್ ಎಕ್ಸಾಸ್ಟ್ ಬಡ. ಓಕೆ ಬರ್ರಿ ಈ ಕಡೆ. WMTಗೆ ಯಾರು ಬಂದಿದ್ದಾರೆ? ಬೈ ಹೆಂಗಿದೆ WMT ಬೆಂಗಳೂರಲ್ಲಿ? ಇದೆ ಬ್ರೋ. ರಾಕ್ ಇದು ರಾಕ್ ಡ್ವೇನ್ ದ ಜಾನ್ಸನ್. ಹಾಯ್. ಹಂಗೆ ಕಂಪೇರ್ ಮಾಡೋದು
ಬೇಡ ಅಂತಾರೆ ನಾನು ನೋಡಿದ್ರೆ. ಸಿಗೋಣ ಬ್ರೋ. ಬನ್ನಿ ಊಟಕ್ಕೆ. ಕೆಫೆ ಇದೆ ನಮ್ದೇನೆ ಲಾಂಚ್ ಆಗಿದೆ ಅಲ್ಲಿ. ಡಿಮಾಂಡ್ಸ್ ಒಂದು ಡಾಟ್ ಕೆಫೆ. ಬರ್ತೀನಿ. ಬಂದೆ ಹಿಂಗೇನೆ. ಓಕೆ ಬನ್ರಿ. ರಾಕ್ ಎಕ್ಸಾಸ್ಟ್ನ ನೋಡಕ್ಕೆ ಹೋಗೋಣ. ಇಲ್ಲೇ ಇದೆ ಬ್ರೌಡಿ ಗಾಡಿ. We are here in near Brody Gadi. Where is Brody Gadi? Yes, ladies and gentlemen, as I told you, it's all about TV. Hey, what's up? The Apache Pro Bro, vlogs, bro. Yes, this channel is right now, right here. So, really, we are going to keep up and grab this. ಎಲ್ಲಿ ನೀವು ಇರ್ಲಿಲ್ಲ. ಕೇಳಿಸ್ಕೊಂಡೆ. ಇವಾಗ ನಿಂತ್ಕೊಂಡು ಒಳ್ಳೆ ಸೌಂಡು. ಹೌದಾ? ಈಗ ಅದೇ ನೀವು ಕಿವಿ ಇನ್ನೂ ಕುಯ್ ಅಂತ ಇದೆ ಆ ಬುಗ ಸೌಂಡ್ಗೆ. ಅವಾಗಲೇ ಒಂದು ಹಿಮಾಲಯನ್ ಬಂತು. ಅದು ಬೇಡ. ಕ್ಲಿಪ್ ಕಳಿಸ್ಲ ನಾನು. RX ಇಲ್ಲ ಅದು ಮುಂದೆ. ಅದೇ ಪಟ್ಪಟ್ಟು ಅದ್ರ ಜೊತೆಗೆ ನಾನು ಕಾಂಪಿಟೇಷನ್ ನೋಡಿದೆ. ಅದಕ್ಕೆ ಆಮೇಲೆ ಎತ್ಬಿಟ್ರೆ ಓಡಕ್ಕೆ ಬಿಟ್ಟಿಲ್ಲ ಮತ್ತೆ ಅದ್ರೇನ ಯಾವ್ದು ನಂದು ನೋಡ್ರಿ ಇಲ್ಲಿ ಕ್ಲಿಪ್ಪು. ಬ್ರೋ ನಮಗೆ ಒಂದೆರಡು ಕ್ಲಿಪ್ ಕೊಡು. ಅವಾಗಿಂದ ಬರೀ WMD ತೋರಿಸಿದೆ. WMD ತೋರಿಸಿದೆ. ಸೊ ಮಳೆ ಬಂದ್ಬಿಟ್ಟು ಬಟ್ ನಾನು ಫೈಂಡಿಂಗ್ ಸಮ್ ಗುಡ್ ಕಸ್ಟಮರ್ಸ್ ಓವರ್ ದೇರ್. ವೈಟ್ ಬ್ರೋ. ಫಸ್ಟು ನಮ್ಮ ಕೆಫೆ ತೋರಿಸ. ನಮ್ಮ ಕೆಫೆನೇ ತೋರಿಸಿಲ್ಲ. ಏರ್ ಇಸ್ ಅವರ್ ಫುಡ್ ಕೋರ್ಟ್. ಸೊ ಫುಡ್ ಕೋರ್ಟಲ್ಲಿ ನಮ್ಮವರೆಲ್ಲ ಇಲ್ಲೇ ಇದ್ದಾರೆ. ನಮ್ಮ ಪಾಪ ಅಡ್ಮೀನು WMD ಮಜಾ ಮಾಡೋಬಿಟ್ಟು ಮಜಾ ಮಾಡ್ಬಿಟ್ಟು ಎಲ್ಲ ಇದ್ದಾರೆ. ನಂದನ್ ಬ್ರೋ ಇಲ್ಲೇ ಹಂಗೆ ಆಯ್ ಪ್ರಮುಖ್ ಜಿ ಇದೆಲ್ಲ ಆಗ್ಲೇ ಮತ್ತೆ ಸಿಗೋಣ. ಈ ಮೇನ್ ಇಂಪಾರ್ಟೆಂಟ್ ಪರ್ಸನ್ನೇ ಬಿಟ್ಬಿಟ್ವಿ. ಮೇನ್ ಇಂಪಾರ್ಟೆಂಟ್ ಪರ್ಸನ್ ಬ್ಯಾಟಿಂಗ್ ದ ಬಿರಿಯಾನಿ. ಹಲೋ ಸರ್, ಬಿಸಿ ದೊಡ್ಡಣ್ಣ ಬ್ಯಾಟಿಂಗ್ ಫುಲ್. ಹೇಗಿದೆ ಬಿರಿಯಾನಿ? ಬೇರೆ ಪರವಾಗಿಲ್ಲ. ನಮ್ಮ ಕೆಫೆಗೆ ಒಂದು ಏನ್ ಬಿಸಿಲು ಅಂತ ಹಾಕೊಂಡಿದ್ದೆ ನೀನು? ಬೇಕದು ವಿಡಿಯೋಗೆ. ಇಲ್ಲ ಅದು ಏನು ಗೊತ್ತು, ಕ್ಯಾಮ್ರಾ ಆಫ್ ಮಾಡು. ರೇವ್ ಮಾಡಿ ಸತೀಶ್ ಅಣ್ಣಗೆ ಫುಲ್ ಫ್ಯಾನ್ಸ್. ಅವಾಗಿಂದ 3 ಜನ ಫೋಟೋ ತಗೊಂಡ್ರು. ಸತೀಶ್ ಅಣ್ಣ ಬಂದಾರೆ WMDಗೆ. ಸತೀಶ್ ಅಣ್ಣಗೆ ಫುಲ್ ಫ್ಯಾನ್ಸು. ಚಂದು ನೆಕ್ಸ್ಟ್ ನಮ್ಮದು ಬೇರೆ ಪ್ಲಾನ್ ಇದೆ, ಹೇಳ್ತೀನಿ. ಇನ್ನೊಂದು ಚಂದುಗೆ ಹೇಳಿಲ್ಲ. ಒಂದು ನಿಮಿಷ. 0.5. ಹಾಂ ಹೇಗೆ ಸತೀಶ್ ಅಣ್ಣ? ಗಿಚ್ಚಿ ಕಿಲಿಗ್ಲಿ ಹೇಗಿದೆ? ಯಾವ ಗಿಚ್ಚಿಗಿಲಿ ಇಲ್ಲ. ಹೇಗೆ ಏನಾಯ್ತು? ಮಳೆ ಬಂದೈತೆ. ನೀವು ಬಂದ ತಕ್ಷಣ ಮಳೆ ಬರಬೇಕು, ತಣ್ಣಗೆ ಹಾಕ್ಬೇಕು ಆಯ್ತಾ. ತಲೆ ಬಿಸಿ ಆದಾಗ ನೀರು ಬಿದ್ದರೆ ತಣ್ಣಗಿರ್ತದೆ. ತಲೆಗೆ ಎಣ್ಣೆ ಹಾಕೊಂಡ್ರು ತಲೆಗೆ ಮಾತ್ರ ಹಾಕೋಬೇಕು. ತಲೆಗೆ ಮಾತ್ರ ಹಾಕೋಬೇಕು, ಬಾಡಿಗೆ ಹಾಕೋಬೇಕು. ಅದು ಬರೀ ವರ್ಷಕ್ಕೊಂದ್ಸರಿ ಹಬ್ಬದ ದಿನ ಮಾತ್ರ ಎಣ್ಣೆ ಹಾಕೊಂಡು ಸ್ನಾನ ಮಾಡಬೇಕು. ಒಳ್ಳೆಯದು. ನಮ್ಮ ವಿನೋದ್ ಅಣ್ಣ ಕೂಡ ಬಂದಿದ್ದಾರೆ ಇಲ್ಲೇನೆ.
ಫುಲ್ ಬ್ಯುಸಿ ಇದ್ದಾರೆ. ಕ್ಲಾಸ್ಮೇಟ್ಸಾ ಯಾರು? ಎಲ್ಲ ಒಂಥರ ಬಿಸ್ನೆಸ್ ಅಲ್ಲ ಕಾರ್ಪೊರೇಟ್ ಅಂದರೆ ಇಲ್ಲಿ ಅಫಿಷಿಯಲ್ ಕ್ಯಾಮ್ರಾಮನ್ ಇಲ್ಲಿವರೆಗೂ ಕೇಳಿಸುತ್ತಾ? ಗ್ಯಾರಂಟಿ. ಐಫೋನ್ ಅಲ್ವಾ? ಸಾಕು ಆರೆಂಜ್ ಮೇಲೆ ಬೇಡ. ಈ ಕಡೆ ಬರ್ರಿ, ಸ್ವಲ್ಪ ಕಪ್ಪು ಬರ್ತಾ ಇದ್ದೀರಾ. ಹಿಂಗ್ ನಿಂತ್ಕೊಳ್ಳಿ, ಅಲ್ಲಿ ಕಪ್ಪು ಬರ್ತಾ ಇದ್ದೀರಾ. ಇಲ್ಲಿ ನೋಡಿ. ಬನ್ನಿ ವಿಡಿಯೋ ಇದು. ನೆಕ್ಸ್ಟ್ ಬೈಕ್ ನಾಮ ಹಲವು ಚಕ್ರ ಎರಡೇ. ಏನು ಮಾತಾಡೋ ಏನಕ್ಕೆ ಅಂದ್ರೆ ಎಲ್ಲ ದೊಡ್ಡವರಿದ್ದೀವಿ, ಎಲ್ಲ ದೊಡ್ಡವರಿದ್ದೀವಿ, ಏನು ಮಾತಾಡಬೇಕು ಅಂತ ಸ್ವಲ್ಪ ಕಾಲೇಜ್ಗೆ ಹೋಗುವಾಗ ಸೌಂಡ್ ಕಡಿಮೆ ಮಾಡ್ಕೊಂಡು ನೋಡಿದ್ದೀನಿ ಬೈಕ್ನ ಆಮೇಲೆ ಸೀಸ್ ಮಾಡ್ಕೊಂಡು ಟಿಕೆಟ್ ಕೊಡಲ್ಲ. ಮೊನ್ನೆ ಆಗಿತ್ತು ಫಸ್ಟ್ ಟೈಮಲ್ಲಿ. ಆಮೇಲೆ ಅಟೆಂಡೆನ್ಸ್ ಶಾರ್ಟೇಜ್ ಹಾಕ್ಬಿಡ್ತಾರೆ. ಆಟೋನಮಸ್ ಆಮೇಲೆ ASH ಬಿಡ್ತಾರೆ. ASH. ಓಕೆ ಕಟ್. ನೆಕ್ಸ್ಟ್ ಫೋನಲ್ಲಿ ಚಾರ್ಜ್ ಖಾಲಿ ಆಯ್ತು ಅಂದ್ಬಿಟ್ಟು ಚಾರ್ಜ್ ತೊಗೊಂಡು ಬಂದೆ. ಇಲ್ಲೊಂದು ಗಾಡಿ ನೋಡಿದೆ, ಮಸ್ತ್ ಇಷ್ಟ ಆಯಿತು, ಅದಕ್ಕೆ ಗಾಡಿ ಹತ್ರ ಬರ್ತಾ ಇದ್ದೀನಿ. ಒಂದು ಇದು ಆಲ್ ಇಂಡಿಯಾ ರೈಡ್ ಮಾಡಿರುವಂಥ ಗಾಡಿ, ನಮ್ಮ ಕರ್ನಾಟಕದ ಗಾಡಿ. ಸೊ ಇದು ತುಂಬ ವೈರಲ್ ಇದೆ. ಸೊ ಓನರ್ ಇಲ್ಲ, ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಗಾಡಿ ಇದು. ದೂರದಿಂದ ಕಣ್ಣಿಗೆ ಬಿತ್ತು. ಯಾಕೆಂದರೆ ಇದು ಡೀಸೆಲ್ ಇಂಜಿನು, ಬುಲೆಟಲ್ಲಿ ಒನ್ ಆಫ್ ದ ಕ್ರೇಜಿ ಗಾಡಿ ಅಂದರೆ ಇದೇನೆ. 100 ಕಿಲೋಮೀಟ್ರ್ ಮೈಲೇಜ್ ಕೊಡೋದಂತೆ. ಸೀರಿಯಸ್ಲಿ ಕ್ರೇಜಿ ಗಾಡಿ ಮಾತ್ರ. ಅದೆಲ್ಲ ಎಲ್ಲ ಪ್ಯಾಷನೆಲ್ಲ ಹೇಳ್ದಂಗೆ ಕೈಲಿ ಹಿಂದೆ ಬ್ಯಾಗ್ ಮೇಲೆ ಕಟ್ಕೊಂಡು ಹೋಗ್ಬಿಟ್ಟವ್ರಣ್ಣ. ಡೀಸೆಲ್ ಇಂಜಿನ್ ಒಳ್ಳೆ ಇದ್ದಂಗೆ ಇದೆ, ಜನ್ರೇಟರ್ ಇದ್ದಂಗೆ ಕ್ರೇಜಿ ಇದೆ. ಬನ್ನಿ ಹೋಗೋಣ. ಫೋನ್ ಚಾರ್ಜ್ ಖಾಲಿ ಬಿಡಿದೆ ಬೆಳಿಗ್ಗೆಯಿಂದ. ಒಟ್ಟಿನಲ್ಲಿ ಕ್ರೇಜಿ ಆಗಿತ್ತು WMD. ನಾವು ಕಾರ್ಟಾಗಿ ಇರೋದಕ್ಕೆ ನಂಗೆ ಇನ್ನೊಂಥರ ಬೇರೆ ಥರನೇ ಫನ್ ಆಗಿದೆ. ಬನ್ನಿ ಹೋಗೋಣ. ಬಟ್ ಎಲ್ಲ ರೇ ಹೊಡಿತಾರೆ, ನಂಗೆ ಅದೇ ಬೇಜಾರು. ನಾವು ಮಾಡೋಕ್ಕೆ ಹೋದ ನಮ್ಮನ್ನ ಅಡ್ಡ ತಡಿತಾರೆ, ಅವ್ರಿಗೆಲ್ಲ ಬಿಟ್ಬಿಡ್ತಾರೆ. ಬನ್ನಿ ಹೋಗೋಣ ಒಳಗೆ. ಹಾಂ ಲಾಕ್ ಮಾಡಬೇಕಲ್ಲ, ಏನು ಮಾಡೋಕ್ಕಾಗುತ್ತೆ. ಓಕೆ ಬರೀ ನಿಮಗೆ ಗೊಬ್ಬರ ಓಕೆ ಬಾಯ್ಸ್, ಮನೆಗೆ ಬಂದಿದ್ದಾಯಿತು ಅಂತ ಇಂತು. ಲಾಸ್ಟ್ ಒಂದು ಕ್ಲಿಪ್ ಹಾಕಿರ್ತೀನಿ. ಅದು ಕಾಫಿ ಕುಡಿಯೋಕ್ಕೆ ನಿಲ್ಲಿಸಿದ್ವಿ. ಸೊ WMD ಭರ್ಜರಿ ಆಗಿತ್ತು. ಬಟ್ ನಾನು ಜಾಸ್ತಿ WMD ಕಡೆ ಎಂಜಾಯ್ ಮಾಡೋಕೆ ಹೋಗಿಲ್ಲ. ಬಟ್ ಮಧ್ಯದಲ್ಲಿ ಮಧ್ಯಾಹ್ನ ಮಸ್ತ್ ಮಜಾ ಮಾಡಿದೆ. ಒಂದು ರೌಂಡ್ ಎಲ್ಲ ನೋಡಿಕೊಂಡು ಏನು ಅಂತ. ಆಮೇಲೆ ಟಿಪಿಕಲ್ ಬ್ರೋ ಬಂದಿದ್ರು, ಅವ್ರು ಮಾತಾಡಿಸ್ದೆ. ಆಮೇಲೆ ಅವ್ರ ಫ್ರೆಂಡ್ ಒಬ್ಬರು ಪ್ರಶಾಂತ್ ಅಂತೇಳಿ ಬಂದಿದ್ರು ಮೈಸೂರಿಂದ, ಅವ್ರನ್ನೂ ಮಾತಾಡಿಸ್ದೆ. ಪಾಪ ಅವರು ನಮ್ಮ ಸ್ಟಾಲ್ ಹತ್ರನೇ ಬಂದಿದ್ರು. ನಾನು ಅವ್ರು ಬಂದಿರೋದೇ ನೆನಪಾಗಲಿಲ್ಲ. ಆಮೇಲೆ ನಮ್ಮ ಸ್ಟಾಲ್ ಹತ್ರ ಬಂದರು, ಅಲ್ಲಿ ಮಾತಾಡಿಸ್ಕೊಂಡು ಸುಮಾರು ಜನ ಸಿಕ್ಕಿದ್ರು, ಅವ್ರನ್ನ ಎಲ್ಲ ಮಾತಾಡಿಸಿ. ಆಮೇಲೆ ಅಂಜನ್ ಬ್ರೋದುಗುರು ಬ್ರಾಕ್ಸು ಸೀರಿಯಸ್ಲಿ ಸೆಕ್ಸಿ ಎಕ್ಸಾಸ್ಟು. ಆ ಬ್ರಾಕ್ಸ್ ಸೈಲೆನ್ಸರ್ ಏನು ಮಸ್ತಿದೆ ಗೊತ್ತಾ. ಅವ್ರು ಕೊಟ್ಟಿರೋ 3.5 ಲಕ್ಷ 101% ವರ್ತಿದೆ. ರೇವ್ ಹೊಡಿತಿದ್ರೆ ಅದು ಮೈಯ ವೈಬ್ರೇಷನ್ ಬರುತ್ತಲ್ಲ, ಸೀರಿಯಸ್ಲಿ ಬೆಂಕಿ ಆಗಿತ್ತು. ಅದು ರೇವ್ ಕೊಟ್ಟಾಗ ಅದು ಲೈವಲ್ಲಿ ಕೇಳಬೇಕು, ನಿಮ್ಗೆ ವ್ಲಾಗಲ್ಲಿ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ. ಬಟ್ ಕ್ರೇಜಿ ಆಗಿತ್ತು. ಇವಾಗ ಬಂದು ಹೆಲ್ಮೆಟ್ ಎಲ್ಲ ಇಲ್ಲಿ ಪಿಚ್ ಮಡಗಿದ್ದೀನಿ. ಟೈಮ್ 12 ಗಂಟೆ. ನೆನ್ನೆ ಬೆಳಗಿನ ಜಾವ 4 ಗಂಟೆಗೆ ಮಲಗಿ, ಅಂದರೆ ಇವತ್ತು ಬೆಳಗ್ಗೆ 4 ಗಂಟೆಗೆ ಮಲಗಿ 6 ಗಂಟೆಗೆ ಇದ್ದಿರೋದು. 4:30 ಮಲಗಿ 6:15 ಇದ್ದೀನಿ. 6 ಗಂಟೆಗೆ ಎದ್ದಿದ್ದೀನಿ, 6 ಕಾಲಂಗೆ. ಸೊ ಅಮ್ಮ ಅಂದರೆ 1.5 ಅವರ್ಸ್ ಅಷ್ಟೇ ನಿದ್ದೆ ಮಾಡೋದು 2 ದಿವಸದಿಂದ. ಕಣ್ಣು ಭಾರಿ ಎಳಿತಾವೆ. ಈ ವ್ಲಾಗ್ ನೆನ್ ಮಾಡ್ತೀನಿ. ಮೋಸ್ಟ್ಲಿ ಇದು 1 ವಾರ ಆದಮೇಲೆ ಬರ್ತೋ ಗೊತ್ತಿಲ್ಲ, ಯಾಕಂದರೆ ಆಲ್ರೆಡಿ ಬೇರೆ ವ್ಲಾಗಲ್ಲಿ ಶೆಡ್ಯೂಲಲ್ಲಿದೆ. ಆ ವ್ಲಾಗ್ಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ತಮ್ಮನೇಲಿ ಹಾಕಿ ರೆಡಿ ಮಾಡೋಕೆ ಹಾಕೋಕ್ಕಾಗ್ತಾರೆ ಥರ ಅಷ್ಟೇ ಇದ್ದೀನಿ. ಓಕೆ, ಇವೆಲ್ಲ ನೆಕ್ಸ್ಟ್ ರೀ, ಆಮೇಲೆ ಹೇಗಿದ್ರು ಅಪ್ಲೋಡ್ ಆಗುತ್ತೆ. ಸೊ WMD ಹೇಗಿತ್ತು, ನೀವು ಬಂದಿದ್ರೆ ಹೇಳಿ ಹೇಗಿತ್ತು ಏನು ಅಂತೆಲ್ಲ ಹೇಳಿ. ನಮ್ಮ ಗಣಿ ಬ್ರೋ, ಸತೀಶ್ ಅಣ್ಣ, ಆಮೇಲೆ VK ಗೌಡ್ರಪ್ಪ ತುಂಬ ದಿವಸ ಆದಮೇಲೆ ಸಿಕ್ಕಿದ್ರು VK ಬ್ರೋ. ಆಮೇಲೆ ವರುಣ ಎಲ್ಲ ತುಂಬ ದಿವಸ ಆದಮೇಲೆ ಸಿಕ್ಕಿ ಒಂದು ಒಳ್ಳೆ ಚಿಟ್ ಚಾಟ್ ಎಲ್ಲ ಆಯಿತು. ಚೆನ್ನಾಗಿದೆ ಆ್ಯಕ್ಚುಲಿ, ಇವತ್ತೊಂಥರ ಮಸ್ತಾಗೇ ಇತ್ತು. ಸೊ ಸಿಗೋದಾ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.